ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ, ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ಇಲ್ಲಿ ನೆರೆದಿರುವ ನನ್ನ ಸ್ನೇಹಿತರೇ ಮತ್ತು ಹಿರಿಯರೇ, ಕನ್ನಡ ಚಿತ್ರರಂಗಕ್ಕೆ ಮತ್ತು ಕನ್ನಡಕ್ಕೆ ಪ್ರಾತಿನಿಧಿಕ ಎನಿಸಬಹುದಾದ ಒಂದು ಉತ್ಕೃಷ್ಟ ಕೃತಿಯನ್ನ ಲೈವ್ಲಿ ಅಂಡ್ ಲೋನ್ಲಿ ಈ ಒಂದು ಕೃತಿಯನ್ನ ಕನ್ನಡಕ್ಕೆ, ಕನ್ನಡ ಪ್ರಾಜ್ಞಲೋಕಕ್ಕೆ ಕೊಡುವುದರ ಮೂಲಕ ಒಂದು ಹೊಸ ವಿಸ್ತಾರವನ್ನ, ಒಂದು ಹೊಸ ಅನ್ವೇಷಣೆಯನ್ನ ಈ ಕಾದಂಬರಿ ಮೂಲಕ ಮಾಡಲಾಗ್ತದೆ, ಈ ಒಂದು ಆತ್ಮಕಥೆಯ ಮೂಲಕ ಮಾಡಲಾಗ್ತದೆ. ಯಾಕೆ ಅಂತಂದ್ರೆ ಆತ್ಮಕಥೆ ಬಗ್ಗೆ ರಮೇಶ್ ಅವರು ತಮ್ಮದೇ ಆದ ಒಂದು ವ್ಯಾಖ್ಯಾನವನ್ನ ಇಟ್ಟು ಅದಕ್ಕೆ ಬೇಕಾದಂತಹ ರಿಸರ್ಚು, ಅದಕ್ಕೆ ಬೇಕಾದಂತಹ ಭಾಷೆ, ಅನುಭವ ಮತ್ತು ಅದನ್ನ ಪ್ರೆಸೆಂಟ್ ಮಾಡಬೇಕಾಗಿರುವಂತಹ ರೀತಿ, ನಾನು ಅದಕ್ಕೆ ಮುಂದುವರೆದು ಹೇಳ್ತೀನಿ ಕ್ಷಣೆಯವರು. ಯಾಕಂದ್ರೆ ಆತ್ಮಕಥೆ ಮಾಡಬೇಕಾದ್ರೆ ಅದು ವೈಭವೀಕರಣ ಆಗ್ಬಿಡುತ್ತೆ, ಇಲ್ಲ ವಿಜೃಂಭಣೆ ಆಗ್ಬಿಡುತ್ತೆ. ಯಾವ ಆತ್ಮಕಥೆಗಳಲ್ಲಿ ತಾನು ಮಾಡಿರುವ ಕೃತ್ಯಗಳನ್ನ ಪೂರ್ತಿಯಾಗಿ ಏನು ತೆರೆದಿರೋದಿಲ್ಲ, ಅಥವಾ ಅದನ್ನ ಮೀರಿ ತನ್ನನ್ನ ತಾನು ಪ್ರೊಜೆಕ್ಟ್ ಮಾಡ್ಕೊಳ್ಳಿ, ಎಕ್ಸಾಗರೇಟ್ ಮಾಡ್ಕೊಳ್ಳುವಂತಹ ಪ್ರಯತ್ನ ಆಗ್ಬಿಡುತ್ತೆ. ಆದ್ರೆ ಈ ಆತ್ಮಕಥೆಯನ್ನ, ಜಯಂತಿಯವರ ಆತ್ಮಕಥೆಯನ್ನ ಎಷ್ಟು ತಣ್ಣಗೆ, ಅದೆಷ್ಟು ನಿರರ್ಗಳವಾಗಿ, ಎಲ್ಲೂ ವೈಭವೀಕರಣವಿಲ್ಲದೆ ಜಯಂತಿಯವರು ನದಿಯಂತೆ ಹರಿತಾರೆ. ಒಂದು ಮಹಾನದಿ ಜಯಂತಿ ಅಂತಂದ್ರೆ ಮಹಾನದಿ. ಎಷ್ಟು ಚೆನ್ನಾಗಿದೆ, ಲೋನ್ಲಿ ಅಂಡ್ ಲೈವ್ಲಿ, ಲೈವ್ಲಿ ಅಂಡ್ ಲೋನ್ಲಿ. ಜೀವನ್ಮುಖಿಯೊಬ್ಬರ ಅಪ್ರತಿಮ ಜೀವನ ಪ್ರೀತಿಯನ್ನ ಕರೆದಿರುವಂತಹ ಶ್ರೇಷ್ಠ ಒಂದು ಪುಸ್ತಕ ಇದೆ. ಹಾಗೆಯೇ ಲೋನ್ಲಿ ಅಂದ್ರೆ ನೋವನ್ನೇ ಧ್ಯಾನಿಸಿ ಕಂಡುಕೊಂಡಂತಹ ಏಕಂತ. ಎರಡು ಮುಖಗಳು. ಜೀವನ್ಮುಖಿಯೊಬ್ಬರ ಅಪ್ರತಿಮ ಜೀವನ ಪ್ರೀತಿ ಒಂದು ಮುಖ, ನೋವನ್ನೇ ಧ್ಯಾನಿಸಿ ತನ್ನೊಳಗೆ ಅದನ್ನು ಅದುಮಿಟ್ಟು ಬದುಕನ್ನ ಸೋಸಿ ಅದನ್ನ ಎದೆಯಲ್ಲಿ ಹಾಗೆ ಜ್ವಾಲಾಮುಖಿ ಅಂತ ಸಪ್ರೆಸ್ ಮಾಡಿ ಇಟ್ಟಂತಹ ಏಕಾಂತ ಇದೆಯಲ್ಲ, ಅದು ಜಯಂತಿಯಂತಹ ಮೇರು ಕಲಾವಿದೆ ಒಬ್ಬರಿಗೆ ಮಾತ್ರ ಸಾಧ್ಯ. ಅಂತಹ ಒಂದು ಶ್ರೇಷ್ಠತೆ ಈ ಪುಸ್ತಕದಲ್ಲಿ ಸಮಯವರು ಇದನ್ನ ತುಂಬಾ ಚೆನ್ನಾಗಿ ದಾಖಲು ಮಾಡಿದ್ದಾರೆ. ನಾವು ಹೇಳ್ಬಿಡ್ತೀವಿ ಜಯಂತಿಯವರ ಬದುಕು ಬೇಕಾದಷ್ಟಿದೆ. ಅವರು ಚಿಕ್ಕಬಟ್ಟೆ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ, 6 ಭಾಷೆಗಳಲ್ಲಿ ಅವರು ನಟನೆ ಮಾಡಿದ್ದಾರೆ. ನೋಡೋಣ, ಅವರ ಅಭಿನಯಕ್ಕೆ ಅವರೇ ಸಾಕಿ, ಅವರ ರೀತಿಗೆ ಅವರೇ ಸಾಕಿ. ರಾಜ್ಕುಮಾರ್ ಅವರು ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗದ ಸಾರ್ವಭೌಮರು ಅನ್ನೋದಲ್ಲಿ ಯಾವುದೇ ಅದು ಡಿಸ್ಪ್ಯೂಟ್ ಅಲ್ವೇ ಅಲ್ಲ. ಅದು ಹೇಗೆ ಒಪ್ಪಿತವೋ ಹಾಗೆಯೇ ನಾಯಕಿಯರ ಜಗತ್ತಲ್ಲಿ ರಾಜ್ಕುಮಾರ್ ಅಂತ ನಾವು ಯಾರನ್ನಾರೂ ಕರಿಬೋದಿದ್ರೆ ಅದು ಜಯಂತಿ ಅವ್ರ ಮಾತ್ರ. ಅಂತಹ ಅದ್ಭುತವಾದ ಪ್ರತಿಭೆ, ಅಂತಹ ಅದ್ಭುತವಾದ ಏನಂತೀರ ಜೀವಂತಿಕೆ, ಅದು ಅವರ ವೈಶಿಷ್ಟ್ಯ. ಅದನ್ನ ತುಂಬಾ ಅರ್ಥಪೂರ್ಣವಾಗಿ ಶೆಣೈಯವರು ದಾಖಲು ಮಾಡಿದ್ದಾರೆ. ಅವರು ಸಿನಿಮಾಗಳು ತುಂಬಾ ಚೆನ್ನಾಗಿತ್ತು, ಎಡಕಲ್ ಗುಡ್ಡದ ಮೇಲೆ ಹಾಗಿತ್ತು, ಓವವ ಹೀಗಿತ್ತು, ನಾವು ಹೇಳ್ಬಿಡ್ಬೋದು. ಆದರೆ ನೀವು ಅವರ ಪಾತ್ರಗಳನ್ನ ಗಮನಿಸಿ, ಉಲ್ಲಂಘನೆಯ ಪಾತ್ರಗಳು ಅಂದ್ರೆ ಒಂದು ಸಂಪ್ರದಾಯಬದ್ಧ ವ್ಯವಸ್ಥೆಯನ್ನು ಉಲ್ಲಂಘಿಸಿ ಒಂದು ಹೊಸತನದ ಮೂಲಕ ಒಂದು ಹೊಸ ಆವಿಷ್ಕಾರದ ಸಾಧ್ಯತೆಗಳನ್ನ ಕಂಡುಕೊಳ್ಳುವಂತಹ ಪಾತ್ರಗಳನ್ನ ಮಾಡಿದ್ರು. ಇದನ್ನ ನಾವಿಲ್ಲಿ ಈ ಪುಸ್ತಕವನ್ನ ಓದೋದ್ರ ಮೂಲಕ ನಾನು ಅದನ್ನ ದಾಖಲು ಮಾಡೋದಕ್ಕೆ ಬಯಸ್ತೇನೆ. ನೀವು ಮಿಸ್ ಲೀಲಾವತಿ ತಗೊಳ್ಳಿ, ಅಂದ್ರೆ ಆ ಕಾಲಘಟ್ಟದಲ್ಲಿ ಒಂದು ರೀತಿಯಲ್ಲಿ ಜೀನ್ಸ್ ಪ್ಯಾಂಟ್ ಹಾಕೋದು, ಶರ್ಟ್ ಹಾಕೋದೇ ಒಂದು ರೀತಿಯಲ್ಲಿ ಮಡಿವಂತಿಕೆ ಅನ್ನುವಂತಹ ಕಾಲಘಟ್ಟದಲ್ಲಿ ಅತ್ಯಂತ ಬೋಲ್ಡ್ ಆಗಿ, ಅತ್ಯಂತ ಒಂದು ಹೊಸ ದೃಷ್ಟಿಕೋನದ ಚಿಂತನೆಯ ಮೂಲಕ ಮಿಸ್ ಲೀಲಾವತಿ ಚಿತ್ರದಲ್ಲಿ ಅವರು ಆ ಬೋಲ್ಡ್ ಅಂಡ್ ಬ್ಯೂಟಿಫುಲ್, ಇದು ಲೈವ್ಲಿ ಅಂಡ್ ಲೋನ್ಲಿ ಇದೆಯಲ್ವಾ, ಅವರು ಮತ್ತೊಂದು ಮುಖ ಅಂದ್ರೆ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಪಾತ್ರವನ್ನ ಮಾಡೋದ್ರ ಮೂಲಕ ಒಂದು ಹೊಸ ನೆಲೆಗೆ, ನಾಯಕಿಯ ಪಾತ್ರವನ್ನ ಒಂದು ಹೊಸ ನೆಲೆಗೆ ಕೊಂಡ್ಬೇಕು. ಹಾಗೇನೆ ನೀವು ಜೇಗಲ್ ಬಲೆ ಮಿಸ್ ಲೀಲಾವತಿ, ಅಲ್ಲಿ ಹುಡುಗಿಯೂ ಅಷ್ಟೇ, ಆ ಹುಡುಗಿಯನ್ನ ಕೊಡುವಂತ ಸ್ವಿಂಗ್ ಸೂಟ್, ಆ ಸ್ವಿಂಗ್ ಸೂಟ್ ಅದನ್ನ ಕೊಟ್ಟು ಆ ಕಾಲಕ್ಕೆ ದೊಡ್ಡ ತಲ್ಲಣವನ್ನ, ದೊಡ್ಡ ರೋಮಾಂಚನವನ್ನ ಅವರು ಸೃಷ್ಟಿ ಮಾಡಿದ್ರು, ತರಂಗಗಳನ್ನ ಸೃಷ್ಟಿ ಮಾಡಿದ್ರು, ತನ್ನದೇ ಆದ ದೊಡ್ಡ ಅಭಿಮಾನಿಗಳ ಪಡೆಯನ್ನ ಸೃಷ್ಟಿ ಮಾಡಿದ್ರು. ಅದ್ಯಾವುದೂ ಅಶ್ಲೀಲ ಆಗಿರಲಿಲ್ಲ, ಅದು ಜೀವನ್ಮುಖಿ ಹೆಣ್ಣೊಬ್ಬಳ ಅಪ್ರತಿಮ ಜೀವನ ಪ್ರೀತಿಯ ಸಂಕೇತವಾಗಿತ್ತು. ನನ್ನ ಸೌಂದರ್ಯ ನಾನು ಸುಂದರವಾಗಿ ಕಾಣಬೇಕು ಅನ್ನುವ ಒಂದು ಇಚ್ಛೆಯ ಹಿಂದೆ ಒಂದು ಸುಂದರವಾದ ಮನಸ್ಸಿರುತ್ತೆ. ನಾನು ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂದ್ರೆ ನನ್ನ ಮೈಂಡ್ ಬ್ಯೂಟಿಫುಲ್ ಇರಬೇಕು. ಅಂತಹ ಬ್ಯೂಟಿಫುಲ್ ಮೈಂಡ್, ಸುಂದರವಾದ ಮನಸ್ಸಿನ ಹೆಣ್ಣು ಜಯಂತಿ. ಆ ಒಂದು ಹೆಣ್ಣುತನವನ್ನ ಈ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಶೆಣೈಯವರು ಹೆಚ್ಚು ಎಕ್ಸಾಗರೇಷನ್ ಇದೆ. ಯಾಕೆಂತಂದ್ರೆ ಅವರ ಬದುಕಿನ ಅನುಭವ, ಅವರ ಬದುಕಲ್ಲಿ
ಅನುಭವಿಸಿದ ನೋವು, ಆ ತಲ್ಲಣ ಅವೆಲ್ಲವನ್ನು ನೋಡಿದ್ರೆ ತುಂಬಾ ಸೆನ್ಸೇಷನಲ್ ಆಗಿ ಪ್ರೊಜೆಕ್ಟ್ ಮಾಡ್ಬೋದು, ಅಥವಾ ತುಂಬಾ ರೋಮಾಂಚಕಾರಿಯಾಗಿ ಹೇಳ್ಬೋದು, ಅಥವಾ ತುಂಬಾ ಅದನ್ನ ವೈಭವೀಕರಿಸಿ ಹೇಳ್ಬೋದು. ಆದ್ರೆ ಯಾವುದು ಇಲ್ಲ. ಅದನ್ನ ತುಂಬಾ ಸಣ್ಣಗೆ ಆ ರೋಮಾಂಚನಕ್ಕಿಂತ ಆಚೆ ಅವರ ಬದುಕಿನ ಸತ್ಯವನ್ನ ಹಿಡಿದಿರಿಸುವ ರೀತಿ, ಅವರ ಆಂತರ್ಯದ ತಲ್ಲಣವನ್ನ ದಾಖಲು ಮಾಡುವ ರೀತಿಯಲ್ಲಿ ಈ ಪುಸ್ತಕವನ್ನ ಅತ್ಯಂತ ಚೆನ್ನಾಗಿ, ತುಂಬಾ ಚೆನ್ನಾಗಿ ಕನ್ನಡ ಚಿತ್ರರಂಗದ ಒಂದು ಪ್ರಾತಿನಿಧಿಕ ಪುಸ್ತಕವನ್ನಾಗಿ ಇದನ್ನ ಚೆನ್ನೈಯವರು ರೂಪಿಸಿದ್ದಾರೆ. ಇಂಥದ್ದೊಂದು ಒಳ್ಳೆಯ ಪುಸ್ತಕವನ್ನ ಕೊಟ್ಟಿದ್ದಕ್ಕೆ ಚೆನ್ನೈನಿಗೆ ಧನ್ಯವಾದ. ಹಾಗೇನೆ ಇಲ್ಲಿ ನೋಡಿ, ನೆಕ್ಸ್ಟ್ ಪಾತ್ರಗಳು ಮುಂದುವರೆದು ಒನಕೆ ಓಬವ್ವನ ಪಾತ್ರ. ಆ ಒನಕೆ ಓಬವ್ವನ ಪಾತ್ರವನ್ನ ಮಾಡ್ಬೇಕಾದ್ರೆ ಪುಟ್ಟಣ್ಣ ಅವ್ರು ಕೇಳ್ಕೊತಾರೆ, ಕಲ್ಪನಾ ಅವರಿಗೆ ಸಣ್ಣ ಪಾತ್ರನ, 2 ನಿಮಿಷದ ಪಾತ್ರನ ನಾನು ಒಪ್ಪಲ್ಲ, ನನ್ನ ಇಮೇಜ್ ಅನ್ನು ನಾನು ಒಪ್ಪಲ್ಲ. ಆದ್ರೆ ಇವ್ರು ಇಲ್ಲಪ್ಪ, ನನಗೆ ಸಣ್ಣ ಪಾತ್ರ ನನಗೆ ಕೊಡ್ತೀರಾ ಅಂತ ಹೇಳಿದಾಗ, ಇಲ್ಲ ಆ ಪಾತ್ರವನ್ನ ನೀವು ಒಪ್ಪಿ ಅಂತ ಹೇಳಿದಾಗ ಜಯಂತಿ ಒಪ್ತಾರೆ. ಅಷ್ಟೊಂದು ಸ್ಟ್ರಾಂಗ್ ಇಮೇಜ್ ಇದ್ರು. ಒಬ್ಬ ಶ್ರೇಷ್ಠ ನಿರ್ದೇಶಕನಿಗೆ ಬೆಲೆಯನ್ನ ಕೊಟ್ಟು ಅವರು ಆ ಪಾತ್ರವನ್ನ ಮಾಡುವಂತ ನನಗೆ ಹೇಳ್ಬೇಕಾದ್ರೆ ಈ ಪಾತ್ರದ ಹಿಂದೆ ಏನೋ ಇರಬಹುದು ಅಂತ ಗ್ರಹಿಸಿ ಅದನ್ನ ಒಪ್ಪಿ 2-3 ನಿಮಿಷದ ಒನಕೆ ಓಬವ್ವನ ಪಾತ್ರವನ್ನ ಮಾಡಿದಂತ ಸಂದರ್ಭದಲ್ಲಿ ಅದೊಂದು ಚಾರಿತ್ರಿಕ ಪಾತ್ರ ಆಯಿತು. ಈ ನಾಗರಹೌ ಚಿತ್ರದಲ್ಲಿ ಆ 3 ನಿಮಿಷದ ಪಾತ್ರ ಅದೆಷ್ಟು ರೋಮಾಂಚನ, ಅದೆಷ್ಟು ಅದ್ಭುತ, ಅದೆಷ್ಟು ಸುಂದರ ಅಂತಂದ್ರೆ ಅದು ಒನಕೆ ಓಬವ್ವ ಅಂತಲೇ ಅವರನ್ನ ಗುರುತಿಸೋದಕ್ಕೆ ಶುರು ಮಾಡಿದೆ. ಅಂದ್ರೆ ತುಂಬಾ ಫ್ರಾಂಕ್ನೆಸ್ ಬೇಕಾಗುತ್ತದೆ ಜೀವಿಸೋದಕ್ಕೆ. ಕಪಟ ಇದ್ದವರು ಆ ತರ ಜೀವಿಸಕ್ ಆಗೋದಿಲ್ಲ. ಅಂದ್ರೆ ನಮ್ಮಲ್ಲಿ ನಾವು ಆಷಾಢಭೂತಿತನವನ್ನ ಹೊಂದಿದ್ರೆ ಜಯಂತಿ ಅವ್ರ ತರ ಜೀವಿಸೋದಕ್ಕೆ ಸಾಧ್ಯವೇ ಇಲ್ಲ. ಬದುಕನ್ನ ಇಂಚಾಗಿ ಆಸ್ವಾದಿಸಿಕೊಂಡು, ಅದು ನೋವಿರಲಿ, ನಲಿವಿರಲಿ, ಬೇವು ಮತ್ತು ಬೆಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದನ್ನ ಆಸ್ವಾದಿಸಿ ಆ ಬದುಕನ್ನ ಇಂಚಾಗಿ ಕುಡಿದು ಅದನ್ನ ಮತ್ತೆ ಹಾಗೆ ಬದುಕೋಬೇಕಲ್ವ, ಅಷ್ಟೆಲ್ಲವನ್ನ ಅನುಭವಿಸಿ ಜೀವಂತವಾಗಿರ್ಬೇಕಲ್ವ. ಅದು ಜಯಂತಿ ಅವರ ಯಶಸ್ಸಿನ ಗುಟ್ಟು. ನೀವು ಎಡಕಲ್ಲು ಗುಡ್ಡದ ಮೇಲೆ ಪಾತ್ರ, ಈ ಪುಸ್ತಕದಲ್ಲಿ ಹೇಳ್ತಾರೋದನ್ನ ಎಡಕಲ್ಲು ಗುಡ್ಡದ ಮೇಲಿನ ಪಾತ್ರ ಇರ್ಬೋದು. ಅದನ್ನೇನಾದ್ರೂ ಪಾತ್ರ ನಾನು ಮಾಡಿಬಿಟ್ರೆ ಕಲ್ತವನು ನೋಡಿತಾರೆ ಅಂತಾರೆ. ಮತ್ತೆ ಪುಟ್ಟಣ್ಣ ಅವರನ್ನ ಒಪ್ಪಿಸ್ತಾರೆ, 10 ದಿನ ಟೈಮ್ ಕೊಡ್ತೀನಿ ಅಂತ ಈ ಪುಸ್ತಕದಲ್ಲಿ ಒಂದು ಹೇಳ್ಕೊಂಡಿದ್ದಾರೆ. ಅಂದ್ರೆ 10 ದಿನ ಟೈಮಿನ ನಂತರ ಮತ್ತೆ ಬಂದು ಪುಟ್ಟಣ್ಣನವರ ಒತ್ತಡಕ್ಕೆ ಮಣಿದು ಆ ಪಾತ್ರವನ್ನ ಮಾಡ್ತಾರೆ. ನೀವೀಗ ತಾನೆ ಹಾಡನ್ನು ಕೇಳಿದ್ರಿ, ವಿರಹ 100 ತರ. ಆ ಪಾತ್ರ ಅವರಿಗೆ ರಾಷ್ಟ್ರ ಮಟ್ಟದ ಮನ್ನಣೆಯನ್ನ ತಂದುಕೊಡ್ತು. ಅಂದ್ರೆ ಅದೊಂದು ಆ ಪಾತ್ರದಲ್ಲಿ ಗ್ಲಾಮರ್ ಏನೋ ಇದೆ, ಅದರ ಆಚೆಗಿನ ಅಭಿನಯ ಇದೆಯಲ್ಲ, ಅದಕ್ಕೆ ಭಾವನೆಗಳನ್ನ ತುಂಬಿ, ಅದಕ್ಕೆ ಎಕ್ಸ್ಪ್ರೆಷನ್ಸ್ ಅನ್ನ ತುಂಬಿ ಆ ಪಾತ್ರವನ್ನ ಒಂದು ರೀತಿಯಲ್ಲಿ ಕೇವಲ ಒಂದೇ ದೃಷ್ಟಿಯಲ್ಲಿ ನೋಡದೆ ಅದನ್ನ ಮೀರಿ ಆ ಪಾತ್ರವನ್ನ ಬೆಳೆಸುವ ಅವರ ಶೈಲಿ ಇದೆಯಲ್ಲ, ಅದು ಅವರ ಸಾಮರ್ಥ್ಯ, ಅವರ ಪ್ರತಿಭೆ. ಹೀಗೆ ಒಂದು ರೀತಿಯಲ್ಲಿ ಸಂಪ್ರದಾಯದಿಂದ ಅಥವಾ ಯಾವುದೋ ಒಂದು ಸೀಮಿತ ಕಟ್ಟುಪಾಡಿಗೆ ಅಥವಾ ಸೂತ್ರಬದ್ಧ ಚೌಕಟ್ಟಿಗೆ ಜೋತು ಬಿದ್ದಂತಹ ಚಿತ್ರರಂಗಕ್ಕೆ ತನ್ನ ವೈವಿಧ್ಯಮಯ ಮತ್ತು ವೈಶಿಷ್ಟ್ಯಮಯ ಪಾತ್ರದ ಮೂಲಕ ಒಂದು ಹೊಸ ಮೆರಗನ್ನ, ಒಂದು ಹೊಸ ಗ್ಲಾಮರ್ ಅನ್ನ, ಒಂದು ಹೊಸ ಸಂಚಲನವನ್ನ ಕಟ್ಟಿಕೊಟ್ಟಂತವರು ಜಯಂತಿಯವರು. ಹೀಗೆ ಹೇಳ್ತಾ ಹೋದ್ರೆ ಅವರ ಬದುಕು ಅತ್ಯಂತ ಚೇತೋಹಾರಿಯಾಗಿರುತ್ತೆ. ಹಾಗೇನೆ ಇದು ನನಗೆ ಮೇಲ್ನೋಟಕ್ಕೆ ಕಾಣುವಂತದ್ದು ಮಾತ್ರ. ಆದ್ರೆ ಈ ಪುಸ್ತಕದಲ್ಲಿ ಕೊನೆಯ ಘಟ್ಟವನ್ನ ನೋಡಿದ್ರೆ, ಅವರ ಖಾಸಗಿ ಬದುಕಿನ ನೋವಿನ ಘಟ್ಟವನ್ನ ನೋಡಿದ್ರೆ ಒಂಥರ ಎದೆ ಜಲ್ಲೆನಿಸುವಂತಹ ರೀತಿ ಕಂಡು ಬರುತ್ತೆ. ಯಾಕೆ ಅಂತಂದ್ರೆ ಇದನ್ನ ಆಗಲೇ ಹೇಳಿದೆ ನಾನು, ಇದೊಂದು ಪ್ರಾತಿನಿಧಿಕವಾದಂತಹ ಪುಸ್ತಕ. ಯಾಕೆ ಅಂತಂದ್ರೆ ಅವರು ನದಿಯಂತೆ ಹರಿತಿರುವಂತಹ ಸಂದರ್ಭದಲ್ಲಿ ಒಂದು ಚಾಪ್ಟರು ಕಲ್ಪನಾ ಅವ್ರದ್ದು ಬರುತ್ತೆ. ತನ್ನ ನೋವಿನ ನಡುವೆಯೂ ಕೂಡ ಕಲ್ಪನಾ ಅವರ ಬದುಕನ್ನ ಅವರು ದಾಖಲು ಮಾಡ್ತಾರೆ ಈ ಪುಸ್ತಕದಲ್ಲಿ. ಕಲ್ಪನಾ ಹೇಗಿದ್ರು, ಅವ್ರು ನನಗೆ ಮನಸ್ಸಿಲ್ಲ, ಯಾಕೋ ಮನಸ್ಸು ಸರಿ ಇಲ್ಲ ಅಂತ ಪದೇ ಪದೇ ಜಯಂತಿ ಅವರ ಹತ್ರ ಹೇಳ್ತಾರೆ. ಅಂದ್ರೆ ಜಯಂತಿ ನದಿಯಾಗಿ ಹರಿತಿರುವಂತಹ ಸಂದರ್ಭದಲ್ಲಿ ಅಲ್ಲೊಂದು ಉಪನದಿ ಹರಿಯುತ್ತೆ ಈ ಪುಸ್ತಕದಲ್ಲಿ. ಆ ಉಪನದಿ ಕಲ್ಪನೆ. ಅಂದ್ರೆ ಇಷ್ಟೊಂದು ನೋವಿನ ನಡುವೆ ಒಂದು ಜೀವನದಿ ಉಳಿಯುತ್ತೆ. ಆದ್ರೆ ಅಷ್ಟೊಂದು ನೋವಿನ ನಂತರ ಮತ್ತೊಂದು ಉಪನದಿ ಕೊನೆ ಕಾಣುತ್ತೆ. ಅದು ಒಣಗಿ ಹೋಗುತ್ತೆ. ಹಾಗೇನೆ ಮತ್ತೊಂದು ಹರಿಯುವ ನದಿ, ಮತ್ತೊಂದು ಹೋಲ್ಗರೆದು ಹರಿಯುವ ನದಿ. ಈ ಒಂದು ಅನುಭವದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಅದನ್ನು ಹೇಳ್ತಾರೆ. ಒಂದು ಚಾಪ್ಟರ್ ಇದೆ ಪುಟ್ಟಣ್ಣ ಕಣಗಾಲ್ ಅವ್ರ ಖಾಸಗಿ ಬದುಕಿನ ಚಾಪ್ಟರ್ ಇದೆ. ಅವರು ಹೇಗೆ ಒದ್ದಾಡ್ತಾರೆ, ಅವರ ಹೇಗೆ ಮಾನಸಿಕ ವಿಪ್ಲವಕ್ಕೆ, ಮಾನಸಿಕವಾಗಿ ಹೇಗೆ ಅವರು ಒಂದು ರೀತಿಯ ಆಘಾತಕ್ಕೆ ಒಳಗಾಗ್ತಾರೆ,
ಪುಟ್ಟು ಪುಟ್ಟು ಅಂತ ಕರೀತಾರೆ. ಅವಾಗಲೇ ಶ್ರೀನಾಥ್ ಅವ್ರು ಹೇಳ್ತಿದ್ರು ಕಮ್ಮು ಕಮ್ಮು ಅಂತ ನಾನು ಕರೀತಿದ್ದೆ. ಅವ್ರನ್ನ ಪುಟ್ಟು ಅಂತಾರೆ. ಅಂದ್ರೆ ಪುಟ್ಟಣ್ಣ ಕಡೆಗಲ್ಲ, ಅವ್ರನ್ನ ಪುಟ್ಟು ಅಂತಾರೆ, ಸಂತೈಸ್ತಾರೆ, ಅವ್ರನ್ನ ಮಗು ತರ ನೋಡ್ಕೊತಾರೆ. ಆದ್ರೂ ಪುಟ್ಟಣ್ಣ ಬದುಕೋದಿಲ್ಲ. ಒಂದ್ ಕೈಯಿದೆ, ಅವರು ಹೊರಟೋಗ್ತಾರೆ. ಯಾಕಾಗಿ ಸತ್ರು ಪುಟ್ಟಣ್ಣ? ಅವರಿಗೆ ಕಾಡ್ತಿದ್ದಂತಹ ನೋವೇನು? ಕಲ್ಪನಾ ಯಾಕಾಗಿ ಸತ್ರು? ಅವರಿಗೆ ಕಾಡ್ತಿದ್ದಂತಹ ನೋವೇನು? ಇದು ಒಂದು ರೀತಿಯಲ್ಲಿ ಅನಿಸ್ತಾರೆ. ಆದರೆ ಅಂಥದ್ದೇ ಒಂದು ನೋವಿನ ಭಾಗವಾಗಿ ಅವರು ಕರೀತಾರೆ. ಈ ಪುಸ್ತಕದಲ್ಲಿದೆ, ತುಂಬಾ ದೀರ್ಘವಾದ ಅವರು ವಿಚಾರಗಳನ್ನ ಇದನ್ನು ಹಂಚ್ಕೋತಾರೆ. ಇಲ್ಲಿ ಅಂದ್ರೆ ಅವ್ರನ್ನ ಹೇಗೆ ಹದ್ದುಗಳ ರೀತಿಯಲ್ಲಿ ಕಿತ್ತು ಕಿತ್ತು ತಿಂದ್ರು. ಅವರ ಸುತ್ತಲ ಕುಟುಂಬ ಇರ್ಬೋದು, ಅವರ ಬದುಕಿನ ಭಾಗವಾದಂತಹ ವ್ಯವಸ್ಥೆ ಇರ್ಬೋದು, ಮತ್ತು ಆ ವ್ಯವಸ್ಥೆನಲ್ಲಿ ಅವರು ಹೇಗೆ ಬಲಿಪಶು ಆದರು ಅನ್ನೋದಿರ್ಬೋದು. ಈ ಪುಸ್ತಕದಲ್ಲಿ ಹೆಚ್ಚು ಎಕ್ಸಾಗರೇಷನ್ ಇರ್ತದೆ. ಅವ್ರು ಎಷ್ಟು ಹೇಳ್ತಾರೋ ಅಷ್ಟಾಗಿ, ಮತ್ತು ಯಾರ ಮೇಲೂ ದ್ವೇಷವಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್, ಒಂದು ಕಾಲಘಟ್ಟಕ್ಕೆ ತಲುಪಿದಾಗ ಮನಸ್ಸಲ್ಲಿ ಯಾರ ಮೇಲೂ ದ್ವೇಷವಿಲ್ಲದೆ ಸ್ಥಿತಪ್ರಜ್ಞತೆಯಿಂದ ಪಕ್ವತೆಯಿಂದ ಅವ್ರು ಹೇಗೆ ಇದನ್ನ ಅದ್ಭುತವಾಗಿ ದಾಖಲಿಸ್ತಾರೆ ಅಂತಂದ್ರೆ, ಈ ಪುಸ್ತಕಕ್ಕೆ ಅತ್ಯುನ್ನತ ಶ್ರೇಷ್ಠ ಪ್ರಶಸ್ತಿ ಸಿಗಲೇಬೇಕಾಗುತ್ತೆ. ಇದು ಒಂದು ರೀತಿಯಲ್ಲಿ ಇದು ಕೇವಲ ಅವರ ಆತ್ಮಕಥೆ ಆಗಲ್ಲ, ಅದೊಂದು ಪ್ರಾತಿನಿಧಿಕವಾದಂತಹ ಒಂದು ಪುಸ್ತಕ ಆಗುತ್ತೆ. ಮತ್ತು ಅವರ ಮೂಲಕ ಕನ್ನಡ ಚಿತ್ರರಂಗವನ್ನು ಅವರು ದಾಖಲು ಮಾಡಿದ್ದಾರೆ, ಚಿತ್ರರಂಗದ ವ್ಯಕ್ತಿಗಳನ್ನು ದಾಖಲು ಮಾಡಿದ್ದಾರೆ. ಕ್ಷಣೆ ಅದನ್ನ ಅದ್ಭುತವಾಗಿ ಸರಳವಾಗಿ ಮನಮುಟ್ಟುವ ಹಾಗೆ, ಅತಿರಂಜಿತ ಅಲ್ಲದೆ, ವೈಭವೀಕರಣ ಅಲ್ಲದೆ, ವಿಜೃಂಭಣೆ ಅಲ್ಲದೆ ತುಂಬಾ ಚೆನ್ನಾಗಿರೋದನ್ನ ದಾಖಲು ಮಾಡಿದ್ದಾರೆ. ಹೀಗಾಗಿ ಇಂಥದ್ದೊಂದು ಒಳ್ಳೆಯ ಪುಸ್ತಕವನ್ನು ಕೊಟ್ಟಿದ್ದಕ್ಕೆ, ಹಾಗೇನೆ ಈ ಒಂದು ಪುಸ್ತಕ ಒಂದು 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 ತಲೆಮಾರಿನ ಚಿತ್ರರಂಗದ ಒಂದು ಯುಗದ ಆಗು ಹೋಗುಗಳನ್ನ ಮತ್ತು ಕಲಾವಿದರ ಬದುಕಿನ ಆಂತರ್ಯವನ್ನು ದಾಖಲು ಮಾಡುವ ನಿಟ್ಟಿನಲ್ಲಿ ಈ ಪುಸ್ತಕವೂ ಒಂದು ದಾಖಲೆ ಆಗುತ್ತೆ. ಇಂಥದ್ದೊಂದು ಪುಸ್ತಕವನ್ನ ಕೊಟ್ಟಿದ್ದಕ್ಕೆ ಮತ್ತು ಈ ಪುಸ್ತಕದ ಬಗ್ಗೆ ಮಾತಾಡೋದಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೂ ಕೂಡ, ಮತ್ತು ನಾನು ಇಷ್ಟೊತ್ತು ಮಾತಾಡಿದ್ದನ್ನ ನೀವು ತಡ್ಕೊಂಡಿದ್ದಕ್ಕೋಸ್ಕರ ನಿನಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.